ಲೆಬನಾನ್ ಮೇಲೆ ಬಾಂಬ್ ದಾಳಿಯನ್ನ ಇಸ್ರೇಲ್ ಮುಂದುವರಿಸಿದೆ. ಇಸ್ರೇಲ್ದು ಲೆಬನಾನ್ ವಿಚಾರದಲ್ಲಿ ದೊಡ್ಡ ಪ್ಲಾನೇ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬೈರೂತ್ನ ದಕ್ಷಿಣ ಚಾಹ್ ಮತ್ತು ಇನ್ನೊಂದು ಪ್ರದೇಶದ ಮೇಲೆ ದಾಳಿಯನ್ನ ನಡೆಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ ದುವೈರ್ ಅಂತ ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಅಂದ್ರೆ ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲಿ ಕಾರ್ಯಾಚರಣೆಯನ್ನ ವಿಸ್ತರಣೆ ಮಾಡ್ತಾ ಇದೀವಿ ಅಂತ ಇಸ್ರೇಲ್ನವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಲೆಬನಾನ್ನಲ್ಲಿ ರಾಷ್ಟ್ರೀಯ ಶೋಧ ದಿನಾಚರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳು ಸೇರಿದಂತೆ 250ಕ್ಕೂ ಹೆಚ್ಚು ಜನ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ರು. ಇಸ್ರೇಲ್ನ ಮಿಸೈಲ್ ದಾಳಿಗೆ ಗಾಯಗೊಂಡಿದ್ದಾರೆ ಸಾವಿರಾರು ನಾಗರಿಕರು. ಲೆಬನಾನ್ ಅನ್ನೋದು ಇಸ್ರೇಲ್ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಒಂದು ಪುಟ್ಟ ದೇಶ. ಎಷ್ಟಿದೆ ಗೊತ್ತಾ ದೇಶ? ಮಂಡ್ಯ ಮತ್ತು ನಮ್ಮ ಮಂಗಳೂರು ಇದೆಯಲ್ಲ, ಎರಡೂ ಜಿಲ್ಲೆಗಳನ್ನು ಒಟ್ಟಿಗೆ ಸೇರಿಸಿದ್ರೆ, ಭೂಭಾಗನ ಒಟ್ಟಿಗೆ ಸೇರಿಸಿದ್ರೆ ಏನು ವಿಸ್ತೀರ್ಣ ಸಿಗುತ್ತೋ ಅಷ್ಟೇ ಚಿಕ್ಕ ದೇಶ ಅದು. ಸೊ ಅದನ್ನು ಹೇಗಾದರೂ ಮಾಡಿ ಕಬ್ಜಾ ಮಾಡಬೇಕು ಅಂತ ಇಸ್ರೇಲ್ ಅಂದ್ಕೊಳ್ತಾರೆ. ಇಸ್ರೇಲ್ ತನ್ನ ಲ್ಯಾಂಡ್ ಎಕ್ಸ್ಪ್ಯಾನ್ಷನನ್ನು ಆ ಕಂಟ್ರಿ ಫಾರ್ಮ್ ಆದಾಗಿಂದ ಕೂಡ, ಆ ದೇಶ ಉದಯ ಆದಾಗಿಂದ ಕೂಡ ಮಾಡ್ಕೊಂಡು ಬಂದಿದೆ. ಅದ್ರ ಭಾಗ ಇದಷ್ಟೇ, ರೀಸನ್ ಅಷ್ಟೇ ಅವ್ರಿಗೆ, ಹೆಜ್ಬುಲ್ಲಾನ ಎಲಿಮಿನೇಟ್ ಮಾಡ್ತಿದ್ದೀವಿ ಅಂತ. ಬಟ್ ಅದಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇಸ್ರೇಲ್ ಪ್ರತಿ ಸಲ ಕೂಡ ಯಾರ ಜೊತೆಗಾದ್ರೂ ಯುದ್ಧ ಮಾಡಿದಾಗಲೂ ಕೂಡ ಅದೇ ಆಪರ್ಚುನಿಟಿನ ಸೀಸ್ ಮಾಡುತ್ತೆ. ಅಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ಆಪರೇಷನನ್ನು ಮಾಡುತ್ತೆ. ಒಂದಷ್ಟು ಅವ್ರದೇ ಜಾಗವನ್ನು ಎಳ್ಕೊಂಡು ಅದನ್ನು ಬಫರ್ ಝೋನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಸ್ರೇಲ್ನ ಸ್ಟೈಲ್ ಬಗ್ಗೆ ಗೊತ್ತಿದ್ದವ್ರಿಗೆ ಈ ವಿಚಾರಗಳು ಹೊಸದೇನಲ್ಲ ಅಂತ ಅನ್ಸಲ್ಲ. ಸೊ ಹೆಜ್ಬುಲ್ಲಾ ಉಗ್ರರನ್ನ ಎಲಿಮಿನೇಟ್ ಮಾಡುವಂತಹ ಕೆಲಸ ಯಾವ ರೀತಿ ಆಗ್ತಿದೆ ಲೆಬನಾನ್ನಲ್ಲಿ? ಇದಕ್ಕೆ ಲೆಬನಾನ್ ಕೊಡ್ತಾ ಇರುವಂತಹ ಉತ್ತರ ಏನು? ನೋಡಿ, ಇಸ್ರೇಲ್ನ ಭೂಪ್ರದೇಶವು ಕೂಡ ಬಹಳಷ್ಟು ಕಡಿಮೆ ಇರುವಂಥದ್ದು. ಹೀಗಾಗಿ ಬೇರೆ ಒಂದಷ್ಟು ಭೂಪ್ರದೇಶವನ್ನು ಕ್ಯಾಪ್ಚರ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ಇಸ್ರೇಲ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಗಾಜಾ ಆಗಿರ್ಬೋದು, ಪ್ಯಾಲೆಸ್ತೈನ್ ಆಗಿರ್ಬೋದು, ಈ ವಿಚಾರಗಳಲ್ಲೂ ಕೂಡ ಇದೇ ನಡೀತಾ ಇರುವಂಥದ್ದು. ಈ ಎರಡನ್ನೂ ಕೂಡ ಇಸ್ರೇಲ್ನ ಭೂಭಾಗವಾಗಿ ಪರಿವರ್ತಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹಿಂದೆ ಸಾಕಷ್ಟು ಯುದ್ಧಗಳನ್ನು ಕೂಡ ಮಾಡಿದಂಥದ್ದು ಕೂಡ ಇತ್ತು. ಈಗ ಈ ಹೆಜ್ಬುಲ್ಲಾ ಕಾರ್ಯಾಚರಣೆ ಮಾಡುವಂಥ ಪ್ರದೇಶಗಳನ್ನು ಕೂಡ ತನ್ನ ಗಡಿಯೊಳಗೆ ಸೇರಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದರಿಂದ ಇಸ್ರೇಲ್ನ ಯುನಿಟಿಗೆ ಒಂದು ಥ್ರೆಟ್ ಇರುವಂಥದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾದಂತಹ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಪ್ಯಾಲೆಸ್ತೈನ್ ಗಾಜಾ ಕಡೆಯಿಂದ ಹಮಾಸ್ ಆಗಿರ್ಬೋದು, ಮತ್ತೊಂದು ಕಡೆ ಹೆಜ್ಬುಲ್ಲಾ, ಮತ್ತೊಂದು ಕಡೆಗೆ ಹೌತಿ, ಈ ಬಂಡುಕೋರ ಸಂಘಟನೆಗಳು ನಿರಂತರವಾಗಿ ಇಸ್ರೇಲನ್ನು ಮಣಿಸುವಂತ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತವೆ. ಸೊ ಹೀಗಾಗಿ ಇವುಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ಇಸ್ರೇಲ್ನ ಲೆಕ್ಕಾಚಾರ. ಈಗ ಹೇಗಿದ್ರು ಯುದ್ಧ ಆರಂಭ ಆಗಿದೆ. ಲೆಬನಾನ್ ತಾನೇ ಕಾಲ್ಕೆರೆದುಕೊಂಡು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿ ಯುದ್ಧವನ್ನ ಆರಂಭ ಮಾಡಿರುವಂಥದ್ದು. ಹೀಗಾಗಿ ಹೆಜ್ಬುಲ್ಲಾವನ್ನ ಮಣಿಸಲಿಕ್ಕೆ ಇದೊಂದು ಸೂಕ್ತವಾದಂತಹ ಸಮಯ ಅನ್ನುವಂಥದ್ದು ಕೂಡ ಇಸ್ರೇಲ್ನ ಲೆಕ್ಕಾಚಾರ ಆಗಿರುವಂಥದ್ದು. ಸೊ ಹೀಗಾಗಿ ಲೆಬನಾನ್ನ ಬೈರುತ್ನ ದಕ್ಷಿಣ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಈಗ ತನ್ನ ದಾಳಿಯನ್ನ ಮುಂದುವರಿಸಿದೆ. ನೋಡಿ, ಎಲ್ಲ ಕಡೆಗೂ ಕೂಡ ಈಗ ಸದ್ಯಕ್ಕೆ ಇರಾನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವೈಮಾನಿಕ ದಾಳಿಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಇಸ್ರೇಲ್ ಈ ಪ್ರದೇಶಗಳಲ್ಲಿ ತನ್ನ ಭೂ ದಾಳಿಯನ್ನ ಕೂಡ ಶುರು ಮಾಡಿಕೊಂಡಿರುವಂಥದ್ದು. ಇನ್ಫ್ಯಾಕ್ಟ್ ಕಳೆದ 3-4 ದಿನಗಳಿಂದ ಲೆಬನಾನ್ನ ಗಡಿ ಭಾಗದ ಒಳಗಡೆ ಕೂಡ ನುಸುಳಿ ಹೆಜ್ಬುಲ್ಲಾದ ಈ ನೆಲೆಗಳನ್ನು ನಾಶಪಡಿಸುವಂತ ಕೆಲಸಗಳನ್ನು ಕೂಡ ಈಗ ಮಾಡ್ತಾ ಇದೆ. ಆ ಪ್ರದೇಶವನ್ನ ಬಫರ್ ಝೋನ್ ಮಾಡ್ಕೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದೆ. ಹೀಗಾಗಿ ಇರಾನ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಕ್ಕೋಸ್ಕರನೇ ಈಗ ಏನು ಈ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ಬಂದ್ ಮಾಡಿ ಮತ್ತೆ ಎಚ್ಚರಿಕೆ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಸೊ ಹೀಗಾಗಿ ಈ ಇಸ್ರೇಲ್ನ ನಡೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ದೇನಿದ್ರು ಮಾತುಕತೆ ಅನ್ನುವಂಥದ್ದು ಇರಾನ್ನ ಜೊತೆಗೆ ಮಾತ್ರ, ಲೆಬನಾನ್ನ ಜೊತೆಗಲ್ಲ. ಹೆಜ್ಬುಲ್ಲಾವನ್ನ ಎಡೆಮುರಿ ಕಟ್ಟೋವರೆಗೂ ಕೂಡ ನಾವು ವಿಶ್ರಾಂತಿಯನ್ನ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬೆಂಜಮಿನ್ ನೆತನ್ಯಾಹು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಹೀಗಾಗಿ ಈ ಸಂಘರ್ಷ ಮತ್ತೆ ಮುಂದುವರಿಬಹುದಾದಂತಹ ಸಾಧ್ಯತೆಗಳು ಇಸ್ರೇಲ್ನ ಕಾರಣದಿಂದ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮಮತಾ, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ. ಇಸ್ರೇಲ್ ಪ್ರತಿ ಬಾರಿ ಕೂಡ ಅಷ್ಟೇ, ತನ್ನ ಶತ್ರುಗಳ ಜೊತೆಗೆ ಯುದ್ಧ ಮಾಡ್ತಾ ಅವ್ರ ಜಾಗನ ಫುಲ್ ಅತಿಕ್ರಮಿಸ್ಕೊಂಡ್ಬಿಡುತ್ತೆ. ಆಮೇಲೆ ಅದ್ರ ವಾಪಸ್ ಕೊಡಬೇಕು ಅಂತ UN ಹೇಳಿದ್ರು, ಯಾವುದೇ ಅಗ್ರಿಮೆಂಟ್ಗಳು ಹೇಳಿದ್ರು, ಇಲ್ಲ ನಮಗೆ ಥ್ರೆಟ್ ಇದೆ ನಾವು ಕೊಡಲ್ಲ ಅಂತಾರೆ. ಅವರೊಂದು ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾರೆ.